ಗುಣಧರ್ಮವನ್ನು ಅರ್ಥ ಮಾಡಿಕೊಂಡು ಅದೇ ಕಾಲಕ್ಕೆ ಪಿಚ್ಚಿನ ಗುಣಧರ್ಮವನ್ನು ಅರ್ಥ ಮಾಡ್ಕೊಂಡು ಆಡಿದರೆ ಯೋಗ್ಯ ಇರ್ತದೆ ಅನ್ನೋದು. ಈ ಮಾತನ್ನು ಈ ಸಂದರ್ಭದಲ್ಲಿ ಗವಾಸ್ಕರನ್ನ ಯಾಕೆ ನೆನಪಿಸ್ತಾ ಇರ್ತೀವಿ ಅಂತಂದ್ರೆ ಪಾಕಿಸ್ತಾನದಲ್ಲಿ ಅತ್ಯಂತ ಸ್ಪಿನ್ ಪಿಚ್ ಇತ್ತು. ಆ ಪಿಚ್ನಲ್ಲೇ ಯಾರೂ ನಿಲ್ತಿರಲಿಲ್ಲ. ಅಂಥ ಪಿಚ್ನಲ್ಲೇ ಆರಂಭಕ್ಕೆ ಬಂದಂತಹ ಗವಾಸ್ಕರ್ ಕೊನೆಯವರೆಗೂ ಉಳಿದ್ರು. ಆವತ್ತಿನ ಹಂಪರ್ ಹೇಳಿದರು ಅದ್ರ ಬಗ್ಗೆ ಆ ಡಿಸಿಷನ್ ಕೊಡುವಂಥ ವ್ಯಕ್ತಿ, ಇಲ್ಲ ನಮ್ಗೆ ಹೆಂಗಿತ್ತು ಅಂದ್ರೆ ಪಿಚ್ಚ ಹಡಗಿನಲ್ಲೇ ಕ್ರಿಕೆಟ್ ಆಡಿದಂಗಿತ್ತು ಅಂತ. ಅಂದರೆ ಒಂದು ಚೆಂದ ಯಾವ ರೀತಿ ತನ್ನ ಒಂದು ಹೊಳವನ್ನು ಚೇಂಜನ್ನು ಸ್ಪಿನ್ನನ್ನು ಮಾಡ್ಕೊಳ್ಳೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲೇ ಗವಾಸ್ಕರ್ ನಿಂತು ಆಡಿದರು. 5 ದಿವಸ ಆಡಿದ್ರು ಅನ್ನುವಂಥ ಮಾತು ಸೋತು ಹಿಡಿಯೋದು ಅಹಮದ್ ಪಾಕಿಸ್ತಾನದಲ್ಲೇ. ಬಟ್ ಅದನ್ನು ಅವ್ರು ಹೇಳಿದ ಒಂದು ಟೈಟ್ಲು ಬಂದಿದ್ದಾಗ ಪಾಕಿಸ್ತಾನ್ ಬೀಟ್ ಇಂಡಿಯಾ ನಾಟ್ ಗವಾಸ್ಕರ್. ಆ ಗವಾಸ್ಕರ ಮನಸ್ಥಿತಿಯಲ್ಲಿ ಬೇಕು, ಜೊತೆಗೆ ಸಚಿನನ ದಾಳಿನೂ ಬೇಕು. ಎರಡೂ ಮಿಶ್ರಣ ಇಲ್ಲಿ ಅನಿವಾರ್ಯದ. ವಿವಿಯನ್ ರಿಚರ್ಡ್ ನಾವು ನೆನೆಸ್ಕೋಬೇಕಾಗಿದೆ. ಆ ದಿಶೆಯಲ್ಲ ವಿವಿಯನ್ ರಿಚರ್ಡ್ ಇದ್ದ 2020 ಬಂದಿರಲಿಲ್ಲ. ಆದರೆ ಅವರು ಒನ್ ಡೇ ಮತ್ತು ಟೆಸ್ಟ್ಗಳಲ್ಲಿ ಮಾಹಿರಿದ್ದರು ಅವರು. ಹೌದು, ಆಕ್ರಮಕ ಆಟಗಾರ ಹೌದು ವಿವಿಯನ್ ರಿಚರ್ಡು, ಇನ್ನುಳಿದವರು ಸಹಿತ. ಅದೇ ಕಾಲಕ್ಕೆ ಅವರು ಸಂಯಮದಿಂದ ಆಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರು ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಟೆಸ್ಟ್ ಇಸ್ ಅ ಟೆಸ್ಟ್, ಇಟ್ಸ್ ನಾಟ್ ಎ 2020 ಆ್ಯಂಡ್ ಎ ಒನ್ ಡೇ ಗೇಮ್. ಅದಕ್ಕಾಗಿ ನಮ್ಮ ಇವತ್ತಿನ ಶುಭ್ಮನ್ ಗಿಲ್ ಬಳಗ ಇನ್ನಷ್ಟು ತಮ್ಮನ್ನು ತಾವ ಸಚಿನ್ನರ ನೆಲೆಯಲ್ಲಿ ತಮ್ಮದು ಬೆಳೆಸಬೇಕಾಗಿದೆ ಅಂತ ಹೇಳ್ತಾ, ಸೋಲಿದ ಇವತ್ತು ಆಗ್ಯದ, ನಾಳೆ ಗೆಲ್ಲಬಹುದು. ಇದು ಆಟದ ಒಂದು ಭಾಗ. ಅದಕ್ಕಾಗಿ ಅದನ್ನು ನೀವು ಮಾಡ್ಕೊಳ್ಳೋಕ್ಕಿಂತಲೂ ಇನ್ನಷ್ಟು ಹಾರ್ಡ್ ವರ್ಕ್ ಮಾಡಿ ಮುಂದೆ ಹೋಗ್ಬೇಕಾಗ್ಯದ ನಮ್ಮ ಶುಭ್ಮನ್ ಗಿಲ್ಲರ ಟೀಮ್ ಅಂತ ಹೇಳ್ತಾ, ಈ ಸೋಲಿಗೆ ನಮ್ಮಲ್ಲಾದ ತಪ್ಪುಗಳನ್ನ ಹುಡುಕಿಕೊಂಡು ಅದರದ್ದು ಗಂಭೀರವಾಗಿ ಹೆಜ್ಜೆ ಇಡಬೇಕಾಗಿದೆ ಅಂಥೇಳಿ ಗಂಭೀರವ್ರು ಹೇಳ್ತಾ ಇದ್ದಾರೆ ಅಂಥೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮನ್ ಸತ್ಯದ ಕೈಗಳೇ ವಂದನೆಗಳು.